ನಾವು ಸಂಮೋಹನ ಸ್ಥಿತಿ ಅಂತೀವಿ. ಅಂದ್ರೆ ಈ ಸಂಮೋಹನ ಸ್ಥಿತಿಯಲ್ಲಿ ನಮ್ಮ ಮೆದುಳು ಎಲ್ಲ ಸಕಾರಾತ್ಮಕ ಸಲಹೆಗಳನ್ನ ಪಡೆಯುವಂತಹ ಶಕ್ತಿ, ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡುವಂಥ ಶಕ್ತಿ ಬಹಳ ಇರ್ತದೆ. ಯಾಕಂದ್ರೆ ಇದರಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಾಲಿಟಿ ಯಾವುದು, ಇಮ್ಯಾಜಿನೇಷನ್ ಯಾವುದು ಅಂತ ಗೊತ್ತಿರಲ್ಲ. ಅದು ಎಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಇರೋದ್ರಿಂದ, ನಿಮ್ಮ ಇಮ್ಯಾಜಿನೇಷನ್ ಇರೋದ್ರಿಂದ ಏನ್ ಹೇಳ್ತೀವಿ ಆ ಸಲಹೆಗಳನ್ನ ಬಹಳ ಬೇಗವಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತದೆ. ಅಂದ್ರೆ ನಮ್ಮಲ್ಲಿ ಏನೋ ಒಳಗಡೆ ಕಾಡ್ತಾ ಇರ್ತದೆ, ಏನೋ ಸಮಸ್ಯೆಗಳಿರ್ಬೋದು. ಏನದು ಸಮಸ್ಯೆಗಳು? ನಿಮಗೆ ನಿದ್ರಾಹೀನತೆ ಸಮಸ್ಯೆ ಇರ್ಬೋದು, ಭಯದ ಸಮಸ್ಯೆ ಇರ್ಬೋದು, ಫಿಯರು, ಆಂಗ್ಸೈಟಿ, ಫೋಬಿಯಾ. ಆಮೇಲೆ ನಿಮಗೆ ಅಡಿಕ್ಷನ್ಸ್ ಇರ್ತವೆ. ಕೆಲವೊಂದನ್ನ ಅಡಿಕ್ಷನ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಅದನ್ನ ಬಿಡಕ್ಕೂ ಆಗಲ್ಲ. ಅಯ್ಯೋ ಅದ್ರ ಇಲ್ದೇನೆ ಆ ಮೂವ್ಮೆಂಟ್ ಆಗಲ್ಲ. ಎಕ್ಸಾಂಪಲ್ ಸಿಗರೇಟ್ ಆಗಿರ್ಬೋದು, ಸಿಗರೇಟ್ ಸೇದೋದು, ಸ್ಮೋಕಿಂಗ್, ಅಥವಾ ಡ್ರಿಂಕ್ಸ್ ಆಗಿರ್ಬೋದು. ಬೇರೆ ಬೇರೆ ವಿಧದ ಅಡಿಕ್ಷನ್ ಇರ್ಬೋದು. ಈ ಮೊಬೈಲ್ ಅಡಿಕ್ಷನ್ ಇರ್ಬೋದು, ನೋಡ್ತಾ ಟಿವಿ ನೋಡ್ತಾ ಊಟ ಮಾಡ್ತಾ ಇರ್ಬೋದು. ಬೇರೆ ಇದೆಲ್ಲ ಏನಾಗ್ತದೆ ಗೊತ್ತಾ, ನಮಗೆ ಗೊತ್ತಾಗ್ಲಿಂದ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಿರ್ತದೆ. ಇದರಿಂದ ನಮ್ಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರಲ್ಲ, ಬಟ್ ಸಮಸ್ಯೆಯಲ್ಲಿ ಇರ್ತೀವಿ. ಬಟ್ ಇದರೆಲ್ಲ ಹೆಂಗಪ್ಪ ಹೊರಗಡೆ ಬರೋದು? ಅದಕ್ಕೆಲ್ಲ ಸಲಹೆ ಸೂಚನೆಗಳು ಕೊಟ್ಟು ಈ ಸಂಮೋಹನ ಸ್ಥಿತಿಯಿಂದ, ಸಂಮೋಹನ ಕ್ರಿಯೆಯಿಂದ, ಸಂಮೋಹನ ಮೂಲಕ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಸೊ ಈಗ ನಾವು ನಿಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ನ ಹೆಂಗಪ್ಪ ತಗೊಂಡು ಹೋಗ್ತಾರೆ? ಇದು ನೀವು ಅನ್ಕೊಳ್ಳಿ, ಒಂದು ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ ನಿಮ್ಮನ್ನ ಒಂದು ಮೆಡಿಟೇಷನ್, ಅಂದ್ರೆ ಗೈಡೆಡ್ ಮೆಡಿಟೇಷನ್ ಮೂಲಕ ಈ ಒಂದು ಸ್ಥಿತಿಯನ್ನ, ಅಂದ್ರೆ ನಾರ್ಮಲ್ ಆಗಿ ಒಂದು ವ್ಯಕ್ತಿ ಅವರೇ ಆಗಿ ಹೋಗೋಕ್ಕಾಗಲ್ಲ ಈ ಸಂಮೋಹನ ಸ್ಥಿತಿಗೆ. ಸೊ ಅವ್ರೇನ್ ಮಾಡ್ತಾರೆ, ಒಂದು ಗೈಡೆಡ್ ಮೆಡಿಟೇಷನ್, ಅಂದ್ರೆ ಹಿಪ್ನೋಥೆರಪಿಸ್ಟ್ ಏನಿರ್ತಾರೆ ಅವರು ಒಂದು ಗೈಡೆಡ್ ಮೆಡಿಟೇಷನ್ ಮೂಲಕ ನಿಮ್ಮನ್ನ ಆ ಒಂದು ಕೃತಕ ನಿದ್ರಾವಸ್ಥೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೀವೇನ್ ಮಾಡ್ತೀರಾ, ನಿಮ್ಮ ಎಲ್ಲ ಒಂದು ಪ್ರಜ್ಞಾಸ್ಥಿತಿಯನ್ನು ಮರೆತು ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಒಳ್ಳೆಯ ಸಲಹೆಗಳು, ಒಳ್ಳೆ ಸಕಾರಾತ್ಮಕ ಸಲಹೆಗಳನ್ನ ಕೊಡ್ತಾ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಸಮಸ್ಯೆಯನ್ನ ಬಗೆಹರಿಸ್ತಾರೆ.